ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳಿಂದ ಮಹಾ ಎಡವಟ್ಟು. ನವಜಾತ ಶಿಶು ಹಾಗೂ ಬಾಣಂತಿ ಸಾವು. ಹೆರಿಗೆ ಸಮಯದಲ್ಲಿ ಡಾಕ್ಟರ್ಸ್ ಇರಲಿಲ್ಲ, ಸ್ಟಾಫ್ ನರ್ಸ್ಗಳೇ ಹೆರಿಗೆ ಮಾಡಿಸಿದ್ರಂತೆ. ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದ ಗರ್ಭಿಣಿಯ ಹೆರಿಗೆಗಾಗಿ ಕಂಪ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಕರೆದುಕೊಂಡು ಬಂದಿದ್ದಾರೆ ಆಶಾ ಕಾರ್ಯಕರ್ತೆ ಹಾಗೂ ಕುಟುಂಬಸ್ಥರು. ಸಂಜೆ 4 ಗಂಟೆ ಸುಮಾರಿಗೆ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಅಂದ್ರೆ ಹೆರಿಗೆ ಮುಂಚೆ ಮಗುವಿನ ಹಾರ್ಟ್ ಬೀಟ್ ಹಾಗೂ ಚಲನವಲನ ತಿಳಿಯುವುದಕ್ಕಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಹಾರ್ಟ್ ಬೀಟ್ ಹಾಗೂ ಮಗು ಆರೋಗ್ಯವಾಗಿರುವುದು ದೃಢವಾಗಿದೆ. ನಂತರ ಸಂಜೆ 5:30 ಸುಮಾರಿಗೆ ಹೆರಿಗೆ ಆಗಿದೆ. ಶಿಶು ಸಾವನ್ನಪ್ಪಿರುವುದು ತಿಳಿದು ಬರುತ್ತೆ. ನಂತರ ಗರ್ಭಕೋಶದಿಂದ ರಕ್ತಸ್ರಾವವಾಗ್ತಾ ಇದ್ದ ಹಿನ್ನೆಲೆ ರಾತ್ರಿ 8:30 ಸುಮಾರಿಗೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಬೆಳಿಗ್ಗೆ ಮುಂಜಾನೆ 3:30 ಸುಮಾರಿಗೆ ಬಾಣಂತಿ ಸಾವನ್ನಪ್ಪಿರುವ ಸುದ್ದಿ ತಿಳಿದು ಬಂದಿದೆ. ಇದು ಒಂದ್ ಕಡೆಯಾದ್ರೆ, ಈಗ ಸಾರ್ವಜನಿಕರಿಂದ ಬರ್ತಾ ಇರುವಂತಹ ಆರೋಪಗಳನ್ನ ನೋಡೋದಾದ್ರೆ, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಆರೋಗ್ಯವಿದ್ದ ಶಿಶು ಸಾವನ್ನಪ್ಪಿದಾದ್ರೂ ಹೇಗೆ? ಹೆರಿಗೆ ಸಮಯದಲ್ಲಿ ಡಾಕ್ಟರ್ಸೇ ಇರಲಿಲ್ಲ, ಇದು ಮುಖ್ಯ ಆರೋಪ ಕೇಳಿ ಬರ್ತಾ ಇರೋದು. ಹೆರಿಗೆಯನ್ನ 2 ಸ್ಟಾಫ್ ನರ್ಸ್ಗಳೇ ಮಾಡಿದ್ರು ಅಂತೆ. ಡಾಕ್ಟರ್ ಇಲ್ಲದೆ ನರ್ಸ್ಗಳು ಹೆರಿಗೆ ಮಾಡಿಸಿದ್ರು. ಹೆರಿಗೆ ಸಮಯದಲ್ಲಿ ಶಿಶು ಸಾವನ್ನಪ್ಪಿದ ಸುದ್ದಿ ಕೇಳಿ ಡಾಕ್ಟರ್ ಬಂದ್ರು. ನಂತರ ರಕ್ತಸ್ರಾವ ನಿಯಂತ್ರಿಸಲು ಪ್ರಯತ್ನ ಪಟ್ಟಿದ್ರು. ನಂತರ ಬಳ್ಳಾರಿಗೆ ರವಾನಿಸಲಾಯಿತು. ಹೆರಿಗೆ ಆಗಿದ್ದು ಸಂಜೆ 5:30ಕ್ಕೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದು ರಾತ್ರಿ 8:30 ಮೇಲೆ 2 ತಾಸು ಸಮಯವನ್ನ ಸುಮ್ಮನೆ ಹಾಳು ಮಾಡಿದ್ರು. ಕೊನೆಗೆ ಬಾಣಂತಿನಿ ಕೂಡ ಮೃತಪಟ್ಟಿದ್ದಾರೆ. ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಹಾಗೂ ಡಾಕ್ಟರ್ಗಳ ಎಡವಟ್ಟು ಇದಕ್ಕೆಲ್ಲ ಕಾರಣ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಕುರಿತಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತನಿಖೆ ಮಾಡಬೇಕು. ಆ ಸ್ಟಾಫ್ ನರ್ಸ್ಗಳಿಗೆ ಹಾಗೂ ಡ್ಯೂಟಿ ಡಾಕ್ಟರ್ಗಳಿಗೆ ಶೋಕಾಸ್ ನೋಟಿಸ್ ಕೊಡಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ.